ಸ್ನೇಹಿತರೆ, ನಿಮಗೂ ಕೂಡ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬಂದಿದೆಯಾ? ಹಾಗಾದರೆ ಈ ಕಥೆಯು ನಿಮಗೋಸ್ಕರ. ಈ ಕಥೆಯು ಕೇಳಿದ ನಂತರ ನಿಮ್ಮ ಜೀವನದಲ್ಲಿ ಸುಖದಿಂದ ಇರಬಹುದು. ನೀನು ಕೆಲಸ ಮಾಡು, ಇನ್ನೂ ಏಕೆ ದುಃಖಿಸುತ್ತಿರುವೆ? ನಿಮ್ಮ ಕ್ರಿಯೆಯು ಕರ್ಮವೇ ಅಥವಾ ದುಷ್ಕೃತ್ಯವೇ? ಸರಿಯಾದ ಕರ್ಮ ಮಾತ್ರ ಸರಿಯಾದ ಫಲಿತಾಂಶವನ್ನು ಪಡೆಯುತ್ತದೆ. ಆದರೆ ಸರಿಯಾದ ಕೆಲಸವನ್ನು ಹೇಗೆ ಮಾಡುವುದು? ಸರಿಯಾದ ಕ್ರಮ ಯಾವುದು? ಸ್ನೇಹಿತರೆ, ಇಂದು ನಾನು ನಿಮಗೆ ಒಂದು ಕಥೆಯನ್ನು ಹೇಳುತ್ತೇನೆ. ಈ ಕಥೆಯ ಮೂಲಕ ಇಂದು ನೀವು ಕರ್ಮ ಎಂದರೇನು ಎಂದು ಅರ್ಥ ಮಾಡಿಕೊಳ್ಳುವಿರಿ. ಏಕೆಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಕಾರ್ಯಗಳು ಅವನ ಸಂತೋಷ ಮತ್ತು ದುಃಖಕ್ಕೆ ಕಾರಣವಾಗಿವೆ. ಸರಿಯಾದ ಕ್ರಿಯೆಯು ಅವನ ಸಂತೋಷಕ್ಕೆ ಕಾರಣವಾಗುತ್ತದೆ ಮತ್ತು ತಪ್ಪು ಕ್ರಿಯೆಯು ಅವನ ದುಃಖಕ್ಕೆ ಕಾರಣವಾಗುತ್ತದೆ. ಒಂದಾನೊಂದು ಕಾಲದಲ್ಲಿ ಮಹಾತ್ಮ ಗೌತಮ ಬುದ್ಧನ ಶಿಷ್ಯರೊಬ್ಬರು ಈ ಪ್ರಶ್ನೆಯನ್ನು ಕೇಳುತ್ತಾರೆ. ಓ ಬುದ್ಧರೇ, ಕರ್ಮ ಎಂದರೇನು? ಮಹಾತ್ಮ ಗೌತಮ ಬುದ್ಧರು ಮುಗುಳ್ನಗುತ್ತಾ ಹೇಳುತ್ತಾರೆ, ಶಿಷ್ಯ, ನಾನು ನಿಮಗೆ ಒಂದು ಕಥೆಯನ್ನು ಹೇಳಲಿದ್ದೇನೆ. ಈ ಕಥೆಯ ಮೂಲಕ ನಿಮಗೆಲ್ಲರಿಗೂ ಕರ್ಮ ಎಂದರೇನು ಎಂದು ಅರ್ಥವಾಗುತ್ತದೆ ಎಂದು ಹೇಳುತ್ತಾರೆ. ಒಬ್ಬ ರಾಜನಿದ್ದ. ತನ್ನ ಮಂತ್ರಿಯೊಂದಿಗೆ ದೇಶ ಪ್ರಯಾಣ ಮಾಡಲು ಹೊರಟ. ಪ್ರಯಾಣ ಮಾಡುವಾಗ ರಾಜ ಮತ್ತು ಮಂತ್ರಿ ಮಾರುಕಟ್ಟೆಯನ್ನು ತಲುಪಿದರು. ರಾಜನ ಗಮನವು ಆ ಮಾರುಕಟ್ಟೆಯಲ್ಲಿನ ಅಂಗಡಿಯವನತ್ತ ಸೆಳೆಯಿತು. ಆ ಅಂಗಡಿಯವನನ್ನು ನೋಡಿದ ಕೂಡಲೇ ರಾಜನಿಗೆ ಯಾವುದೋ ಕಾರಣಕ್ಕೆ ನಾಳೆ ಈ ಅಂಗಡಿಯವನಿಗೆ ಮರಣದಂಡನೆ ವಿಧಿಸಬೇಕು ಎಂಬ ಆಲೋಚನೆ ಅವನ ಮನಸ್ಸಿಗೆ ಬಂದಿತು. ರಾಜನು ತನ್ನ ಮಂತ್ರಿಗೆ ಇದನ್ನು ಹೇಳಿದನು. ಮಂತ್ರಿ ಏನನ್ನು ಹೇಳುವ ಮೊದಲೇ ರಾಜ ಆ ಅಂಗಡಿಯವನ ಅಂಗಡಿಯ ಮುಂದೆ ಹಾದು ಹೋಗಿದ್ದ ಮತ್ತು ಇತರ ವಿಷಯಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದನು. ಮತ್ತು ಮಂತ್ರಿಗೆ ತುಂಬ ಚಿಂತೆಯಾಯಿತು. ಅಂಗಡಿಯವನ ತಪ್ಪೇನು ಎಂದು ಅರ್ಥವಾಗಲಿಲ್ಲವೇ? ಮಹಾರಾಜರು ಅಂಗಡಿಯವನ ಹತ್ತಿರ ಮಾತನಾಡದೆ, ಏನನ್ನು ಯೋಚಿಸದೆ ಇಂತಹ ನಿರ್ಧಾರ ತೆಗೆದುಕೊಳ್ಳಲು ಏಕೆ ಯೋಚಿಸುತ್ತಿದ್ದಾರೆ? ರಾಜ ಮತ್ತು ಮಂತ್ರಿಗಳು ಪ್ರವಾಸ ಮಾಡಿದ ನಂತರ ರಾಜಮನೆತನಕ್ಕೆ ಹಿಂತಿರುಗಿದರು. ರಾತ್ರಿ ಇಡೀ ಮಂತ್ರಿಯು ನಿದ್ರೆ ಮಾಡಲಿಲ್ಲ. ಬೆಳಗ್ಗೆ ಎದ್ದ ಮಂತ್ರಿಯು ಸಾಮಾನ್ಯ ವ್ಯಕ್ತಿಯ ವೇಷದಲ್ಲಿ ಅಂಗಡಿಯವನ ಬಳಿ ಹೋಗುತ್ತಾರೆ ಮತ್ತು ಅಂಗಡಿಯವನನ್ನು ಕೇಳುತ್ತಾರೆ, ನೀನು ಏನು ಮಾರಾಟ ಮಾಡುತ್ತೀಯಾ? ಆಗ ಅಂಗಡಿಯವನು ಉತ್ತರಿಸುತ್ತಾನೆ, ನಾನು ಶ್ರೀಗಂಧದ ಮರಗಳನ್ನು ಮಾರಾಟ ಮಾಡುತ್ತೇನೆ. ಆಗ ಮಂತ್ರಿಯು ಸುತ್ತಮುತ್ತಲಿನವರನ್ನು ಅಂಗಡಿಯಾತನ ಬಗ್ಗೆ ಕೇಳತೊಡಗಿದರು. ಅಂಗಡಿಯವನು ಯಾರೊಂದಿಗೂ ಮಾತನಾಡುವುದಿಲ್ಲ ಮತ್ತು ಅವನು ಯಾವಾಗಲೂ ದುಃಖಿತನಾಗಿರುತ್ತಾನೆ ಎಂದು ಎಲ್ಲರೂ ಹೇಳುತ್ತಾರೆ. ನಂತರ ಮಂತ್ರಿಯು ಎಲ್ಲ ವಿಷಯವನ್ನು ಅರ್ಥ ಮಾಡಿಕೊಂಡ ನಂತರ ಮತ್ತೆ ಅಂಗಡಿಯವನ ಬಳಿಗೆ ಹೋಗಿ ಅಂಗಡಿಯವನನ್ನು ಕೇಳುತ್ತಾರೆ, ನೀನು ಏಕೆ ದುಃಖಿತನಾಗಿರುತ್ತೀಯಾ? ಆಗ ಅಂಗಡಿಯವನು ಹೇಳುತ್ತಾನೆ, ನಾನು ದುಃಖಿತನಾಗಿದ್ದೇನೆ ಏಕೆಂದರೆ ಜನರು ನನ್ನ ಅಂಗಡಿಗೆ ಬರುತ್ತಾರೆ ಮತ್ತು ಶ್ರೀಗಂಧದ ಮರವನ್ನು ವಾಸನೆ ಮಾಡುತ್ತಾರೆ ಮತ್ತು ತುಂಬ ಸುಂದರವಾಗಿದೆ, ಇದು ತುಂಬ ಸುಂದರವಾದ ವಾಸನೆಯನ್ನು ಹೊಂದಿದೆ ಎಂದು ಹೇಳುತ್ತಾರೆ. ಆದರೆ ಯಾರು ಕೂಡ ಖರೀದಿಸುವುದಿಲ್ಲ. ಅದಕ್ಕಾಗಿ ನಾನು ತುಂಬ ದುಃಖಿತನಾಗಿದ್ದೇನೆ ಎಂದು ಹೇಳುತ್ತಾನೆ. ಆ ಅಂಗಡಿಯವನ ಮಾತು ಕೇಳಿ ಸ್ವತಃ ಮಂತ್ರಿಗಳೇ ಭಾವುಕರಾದರು. ಸಾಮಾನುಗಳ ಕೊರತೆ ಇಲ್ಲದಿದ್ದರೂ ತನ್ನ ಅಂಗಡಿಯಲ್ಲಿನ ಯಾವುದೇ ಸರಕುಗಳನ್ನು ಖರೀದಿಸದಿದ್ದರೆ ಯಾವುದೇ ಅಂಗಡಿಯವನು ಅಸಮಾಧಾನಗೊಳ್ಳುತ್ತಾನೆ. ಈ ಅಂಗಡಿಯವನು ತನ್ನ ದುಃಖದಿಂದ ದುಃಖಿತನಾಗಿ ಉಳಿದಿದ್ದಾನೆ ಎಂದು ಮಂತ್ರಿ ಯೋಚಿಸುತ್ತಾನೆ. ಆದರೆ ರಾಜನ ಮನಸ್ಸಿನಲ್ಲಿ ಈ ಅಂಗಡಿಯವನನ್ನೇಕೆ ನೇಣಿಗೇರಿಸಬೇಕೆಂಬ ಪ್ರಶ್ನೆಗೆ ಮಂತ್ರಿಗೆ ಇನ್ನೂ ಕೂಡ ಉತ್ತರ ಸಿಕ್ಕಿರಲಿಲ್ಲ. ಮಂತ್ರಿ ಮತ್ತೆ ಅಂಗಡಿಯವನನ್ನು ಕೇಳುತ್ತಾನೆ, ನೀನು ಅಂಗಡಿಯಲ್ಲಿರುವ ಶ್ರೀಗಂಧದ ಮರಗಳನ್ನು ಹೀಗೆ ಇಟ್ಟು ಏನು ಮಾಡುತ್ತೀಯ?
ಮಾಡುತ್ತೀಯಾ? ಆಗ ಅಂಗಡಿಯವನು ಕೋಪದಿಂದ ಹೇಳುತ್ತಾನೆ, ಹೌದು, ನನ್ನ ಶ್ರೀಗಂಧವು ಹೀಗೆಯೇ ಉಳಿಯುತ್ತದೆ ಮತ್ತು ಯಾರೂ ಅದನ್ನು ಖರೀದಿಸುವುದಿಲ್ಲ ಎಂದು ನನಗೆ ಈಗ ತಿಳಿದಿದೆ. ಅದಕ್ಕೆ ನಮ್ಮ ದೇಶದ ರಾಜ ಬೇಗ ಸಾಯಬೇಕು ಅಂತ ಅನಿಸುತ್ತದೆ. ಅವನು ಬೇಗನೆ ಸತ್ತಿದ್ದರೆ ಈ ರಾಜನ ಆಸ್ಥಾನದಲ್ಲಿ ಆ ರಾಜನ ಅಂತ್ಯಕ್ರಿಯೆಗೆ ನನ್ನ ಶ್ರೀಗಂಧದ ಮರಗಳನ್ನು ಕೊಡುತ್ತಿದ್ದೆ ಮತ್ತು ನನಗೆ ಸ್ವಲ್ಪ ಹಣ ಸಿಗುತ್ತಿತ್ತು ಮತ್ತು ಈ ಮಾರುಕಟ್ಟೆಯ ಹೊರತಾಗಿ ನನ್ನ ಶ್ರೀಗಂಧದ ಬಗ್ಗೆ ಇತರರಿಗೂ ತಿಳಿಯುತ್ತಿತ್ತು. ಆಗ ಬಹುಶಃ ಕೆಲವರು ನನ್ನ ಅಂಗಡಿಯಿಂದ ಶ್ರೀಗಂಧದ ಮರಗಳನ್ನು ಖರೀದಿಸಲು ಖಂಡಿತವಾಗಿಯೂ ಬರುತ್ತಿದ್ದರು. ನಂತರ ಅಂಗಡಿಯವನ ಮಾತು ಕೇಳಿ ಮಂತ್ರಿಗೆ ಎಲ್ಲವೂ ಅರ್ಥವಾಯಿತು ಮತ್ತು ಅವನ ಮನಸ್ಸಿಗೆ ಒಂದು ಉಪಾಯ ಹೊಳೆಯಿತು. ಮಂತ್ರಿಯು ಅಂಗಡಿಯವನಿಂದ ಶ್ರೀಗಂಧವನ್ನು ಖರೀದಿಸಿದನು ಮತ್ತು ಈ ಶ್ರೀಗಂಧದಿಂದ ಅಂಗಡಿಯವನಿಗೆ ಸ್ವಲ್ಪ ಹಣ ಸಿಕ್ಕಿತು. ಇದರಿಂದ ಅವನಿಗೂ ಸ್ವಲ್ಪ ಸಂತೋಷವಾಯಿತು. ಮಂತ್ರಿ ಶ್ರೀಗಂಧದೊಂದಿಗೆ ರಾಜಮನೆತನಕ್ಕೆ ಹಿಂತಿರುಗಿದನು. ರಾಜಮನೆತನವನ್ನು ತಲುಪಿದ ನಂತರ ಮಂತ್ರಿಯು ಆ ಶ್ರೀಗಂಧದ ತುಂಡುಗಳನ್ನು ರಾಜನ ಮುಂದೆ ಇಡುತ್ತಾನೆ. ಓ ರಾಜ, ನೀವು ನೇಣು ಹಾಕಲು ಯೋಚಿಸುತ್ತಿದ್ದ ಅಂಗಡಿಯವನೇ ಈ ಶ್ರೀಗಂಧದ ತುಂಡುಗಳನ್ನು ನಿಮಗೆ ಉಡುಗೊರೆಯಾಗಿ ನೀಡಿದ್ದಾನೆ ಎಂದು ಹೇಳುತ್ತಾನೆ. ರಾಜನು ಶ್ರೀಗಂಧದ ವಾಸನೆಯನ್ನು ಅನುಭವಿಸಿದನು ಮತ್ತು ಅದರ ವಾಸನೆಯನ್ನು ನೋಡಿದ ನಂತರ ಬಹಳ ಸಂತೋಷಗೊಂಡನು. ಶ್ರೀಗಂಧವು ತುಂಬ ಪರಿಮಳಯುಕ್ತವಾಗಿದೆ ಎಂದು ಹೇಳಿದನು. ಅಂಗಡಿಯವನ ಈ ಅಪೂರ್ವ ಕಾಣಿಕೆಯಿಂದ ರಾಜನು ಬಹಳ ಸಂತೋಷಪಟ್ಟು ಕೆಲವು ಚಿನ್ನದ ನಾಣ್ಯಗಳನ್ನು ಮಂತ್ರಿಗೆ ಕೊಟ್ಟು ಹೇಳುತ್ತಾನೆ, ಹೋಗಿ ಈ ಚಿನ್ನದ ನಾಣ್ಯಗಳನ್ನು ಆ ಅಂಗಡಿಯವನಿಗೆ ಬಹುಮಾನವಾಗಿ ನೀಡು. ಇಂದಿನಿಂದ ಅರಮನೆಯಲ್ಲಿ ಶ್ರೀಗಂಧದ ಮರದ ಅಗತ್ಯವಿದ್ದಾಗ ಹೇಳು, ನಿಮ್ಮ ಅಂಗಡಿಯಿಂದ ನಾವು ಶ್ರೀಗಂಧದ ಮರಗಳನ್ನು ತೆಗೆದುಕೊಳ್ಳಲಾಗುತ್ತದೆ ಎಂದು ರಾಜ ಹೇಳುತ್ತಾನೆ. ಆಗ ಮಂತ್ರಿಯು ಮುಗುಳ್ನಗಳು ಪ್ರಾರಂಭಿಸಿದನು ಮತ್ತು ಈಗ ರಾಜನು ಆ ಅಂಗಡಿಯವನನ್ನು ನೇಣು ಹಾಕುವ ಬಗ್ಗೆ ಯೋಚಿಸಲು ಸಹ ಸಾಧ್ಯವಿಲ್ಲ ಎಂದು ಯೋಚಿಸಲು ಪ್ರಾರಂಭಿಸಿದನು. ಏಕೆಂದರೆ ಈಗ ಆ ಅಂಗಡಿಯವನಿಗೆ ರಾಜಮನೆತನಕ್ಕೆ ಶ್ರೀಗಂಧವನ್ನು ಜೋಡಿಸುವ ಜವಾಬ್ದಾರಿ ಯಾವಾಗಲೂ ಸಿಕ್ಕಿದೆ. ಮಂತ್ರಿ ಚಿನ್ನದ ನಾಣ್ಯಗಳನ್ನು ತೆಗೆದುಕೊಂಡು ಅಂಗಡಿಯವನ ಬಳಿಗೆ ಹಿಂತಿರುಗಿದನು. ಇಲ್ಲಿ ರಾಜನು ಅಂಗಡಿಯವನು ತುಂಬ ಒಳ್ಳೆಯ ವ್ಯಕ್ತಿ ಎಂಬ ಆಲೋಚನೆಗೆ ಬಂದನು. ನಾಳೆ ಅವನನ್ನು ನೇಣಿಗೇರಿಸುತ್ತೇನೆ ಎಂದು ನಾನು ಅವನ ಬಗ್ಗೆ ಯೋಚಿಸುತ್ತಿದ್ದಾಗ ಬಹುಶಃ ಅವನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ಆಲೋಚನೆ ಏನೆಂದರೆ, ರಾಜನು ನನ್ನ ಅಂಗಡಿಯ ಮುಂದೆ ಮೊದಲ ಬಾರಿಗೆ ಬಂದಿದ್ದಾರೆ. ನಾನು ಅವರಿಗೆ ನನ್ನ ಸುಂದರವಾದ ಮತ್ತು ಪರಿಮಳಯುಕ್ತ ಮರಗಳನ್ನು ಏಕೆ ತೋರಿಸಬಾರದು? ನನಗೆ ಉಡುಗೊರೆ ನೀಡಿ ಇಂದು ಅವರು ನನಗೂ ಉಡುಗೊರೆ ನೀಡಿದ್ದಾರೆ. ಯಾವುದೇ ಕಾರಣವಿಲ್ಲದೆ ನಾನು ಅವರನ್ನು ಗಲ್ಲಿಗೇರಿಸಲು ಯೋಚಿಸಿದೆ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾರೆ. ಹಾಗೂ ಇಲ್ಲಿ ಮಂತ್ರಿಯು ಅಂಗಡಿಯವರನ್ನು ತಲುಪಿದನು. ರಾಜ ಕೊಟ್ಟ ಚಿನ್ನದ ನಾಣ್ಯಗಳನ್ನು ಅಂಗಡಿಯವನಿಗೆ ಕೊಟ್ಟು ಹೇಳುತ್ತಾರೆ, ನಿನ್ನೆ ನಾನು ಶ್ರೀಗಂಧವನ್ನು ಖರೀದಿಸಿದ್ದಕ್ಕಾಗಿ ಎಂದು ಹೇಳುತ್ತಾರೆ ಮತ್ತು ರಾಜನಿಗೆ ಆ ಶ್ರೀಗಂಧದ ಮರಗಳು ತುಂಬ ಇಷ್ಟವಾಗಿದೆ ಮತ್ತು ಬಹುಮಾನವಾಗಿ ನಾನು ನಿಮಗೆ ಕೆಲವು ಚಿನ್ನದ ನಾಣ್ಯಗಳನ್ನು ನೀಡಿದ್ದೇನೆ ಎಂದು ಹೇಳುತ್ತಾರೆ. ಅಂಗಡಿಯವನು ತುಂಬ ಸಂತೋಷವಾಗಲು ಪ್ರಾರಂಭಿಸಿದನು ಮತ್ತು ಅದೇ ಸಮಯದಲ್ಲಿ ಮಂತ್ರಿಯು ಅಂಗಡಿಯವನಿಗೆ ಮತ್ತೆ ಹೇಳುತ್ತಾನೆ, ಇಂದಿನಿಂದ ರಾಜನ ಆಸ್ಥಾನದಲ್ಲಿ ಶ್ರೀಗಂಧದ ಮರದ ಅವಶ್ಯಕತೆ ಬಂದಾಗ ಎಲ್ಲ ಶ್ರೀಗಂಧವನ್ನು ನಿಮ್ಮ ಅಂಗಡಿಯಿಂದ ತೆಗೆದುಕೊಳ್ಳಲಾಗುವುದು ಎಂದು ಹೇಳುತ್ತಾರೆ. ಮಂತ್ರಿಯ ಮಾತುಗಳನ್ನು ಕೇಳಿ ಅಂಗಡಿಯವನಿಗೆ ಬಹಳ ಸಂತೋಷವಾಯಿತು. ಮತ್ತೆ ಮಂತ್ರಿಗಳು ಅಂಗಡಿಯವನಿಗೆ ಕೇಳುತ್ತಾರೆ, ಏಕೆ ನೀನು ರಾಜನ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚಿಸುತ್ತೀಯಾ? ಆದರೆ ರಾಜರು ನಿನ್ನ ಬಗ್ಗೆ ಎಷ್ಟು ಕಾಳಜಿ ವಹಿಸಿದ್ದಾರೆ ನೋಡು. ರಾಜ ತುಂಬ ಒಳ್ಳೆಯವನು. ರಾಜರು ತಮ್ಮ ಪ್ರಜೆಗಳ ಬಗ್ಗೆ ಎಂದಿಗೂ ತಪ್ಪಾಗಿ ಯೋಚಿಸುವುದಿಲ್ಲ
ಎಂದು ಹೇಳುತ್ತಾರೆ. ಆಗ ಅಂಗಡಿಯವನು ಮಂತ್ರಿಯ ಮಾತನ್ನು ಕೇಳಿ ಒಪ್ಪುತ್ತಾನೆ ಮತ್ತು ತುಂಬ ದುಃಖಿತನಾಗುತ್ತಾನೆ. ಅಂಗಡಿಯವನು ಮಂತ್ರಿಗೆ ಹೇಳಿದನು, ನಾನು ರಾಜನ ಬಗ್ಗೆ ಎಷ್ಟು ತಪ್ಪಾಗಿ ಯೋಚಿಸಿದೆ. ರಾಜನು ತುಂಬ ಒಳ್ಳೆಯವನು, ತುಂಬ ಒಳ್ಳೆಯ ರಾಜ. ದೇವರು ರಾಜನಿಗೆ ದೀರ್ಘಾಯುಷ್ಯ ನೀಡಲಿ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಮಂತ್ರಿಗೂ ಬಹಳ ಸಂತೋಷವಾಯಿತು. ನಂತರ ಮಂತ್ರಿಯು ಅಲ್ಲಿಂದ ರಾಜಮನೆತನಕ್ಕೆ ಹಿಂತಿರುಗಿದನು. ಮತ್ತು ಇಲ್ಲಿ ಮಹಾತ್ಮ ಗೌತಮ ಬುದ್ಧರು ಈ ಕಥೆಯನ್ನು ಕೊನೆಗೊಳಿಸುತ್ತಾರೆ. ಆಗ ಅವರು ತಮ್ಮ ಶಿಷ್ಯರಿಗೆ ಕೇಳುತ್ತಾರೆ, ಈಗ ಹೇಳಿ, ಕರ್ಮ ಎಂದರೇನು? ಆಗ ಅವರಲ್ಲಿ ಒಬ್ಬ ಶಿಷ್ಯ ಕ್ರಿಯೆಗಳು ಮಾತಿನ ಪದಗಳು ಎಂದು ಹೇಳುತ್ತಾನೆ ಮತ್ತು ಕೆಲವರು ಶಿಷ್ಯರು ಕ್ರಿಯೆಯು ಮಾತು ಎಂದು ಹೇಳುತ್ತಾರೆ ಮತ್ತು ಕ್ರಿಯೆಯು ಚಿಂತನೆ ಎಂದು ಬೇರೆಯೊಬ್ಬ ಶಿಷ್ಯ ಹೇಳುತ್ತಾನೆ. ಆದ್ದರಿಂದ ಕರ್ಮವು ಒಂದು ಭಾವನೆ ಎಂದು ಇನ್ನೊಬ್ಬ ಶಿಷ್ಯ ಹೇಳುತ್ತಾನೆ. ಹೀಗೆಯೇ ಇತ್ಯಾದಿ ಇತ್ಯಾದಿ ಪದಗಳನ್ನು ಹೇಳುತ್ತಾರೆ. ಅವರ ಎಲ್ಲ ಶಿಷ್ಯರ ಉತ್ತರಗಳನ್ನು ಕೇಳಿದ ನಂತರ ಮಹಾತ್ಮ ಗೌತಮ ಬುದ್ಧರು ಅವರು ಪ್ರತಿಯೊಬ್ಬ ವ್ಯಕ್ತಿಯ ಕಾರ್ಯಗಳು ಅವರ ಸ್ವಂತ ಆಲೋಚನೆಗಳು ಎಂದು ಹೇಳುತ್ತಾರೆ. ನಮ್ಮ ಆಲೋಚನೆಗಳು ಏನೇ ಇರಲಿ, ನಾವು ಅದರಂತೆ ನಡೆದುಕೊಳ್ಳುತ್ತೇವೆ ಮತ್ತು ಆ ಆಲೋಚನೆಗಳು ಮಾಡುವ ಕಾರ್ಯಗಳು ನಮ್ಮ ಸಂತೋಷ ಮತ್ತು ದುಃಖಕ್ಕೆ ಕಾರಣವಾಗುತ್ತವೆ. ಅಂದರೆ ನಮ್ಮ ಆಲೋಚನೆಗಳು ತಪ್ಪಾಗಿದ್ದರೆ ನಾವು ಮಾಡುವ ಕ್ರಿಯೆಗಳು ಸಹ ತಪ್ಪಾಗುತ್ತವೆ ಮತ್ತು ಅದರ ಫಲಿತಾಂಶಗಳು ಸಹ ತಪ್ಪಾಗಿರುತ್ತವೆ. ಪರಿಣಾಮವಾಗಿ ನಾವು ಅತೃಪ್ತರಾಗಿ ಉಳಿಯುತ್ತೇವೆ. ನಮ್ಮ ಆಲೋಚನೆಗಳು ಸರಿಯಾಗಿದ್ದರೆ ನಾವು ಸರಿಯಾದ ಕಾರ್ಯಗಳನ್ನು ಮಾಡುತ್ತೇವೆ. ನಾವು ಸರಿಯಾದ ಕಾರ್ಯಗಳನ್ನು ಮಾಡಿದರೆ ನಾವು ಸರಿಯಾದ ಫಲಿತಾಂಶಗಳನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಸಂತೋಷವಾಗಿರುತ್ತೇವೆ. ಸ್ನೇಹಿತರೆ, ಈ ಕಥೆಯಿಂದ ನಾವು ನಮ್ಮ ಆಲೋಚನೆಗಳು ಸರಿಯಾಗಿ ಮತ್ತು ಪಾಪರಹಿತವಾಗಿದ್ದರೆ ಆ ಪಾಪರಹಿತ ಮತ್ತು ಸರಿಯಾದ ಆಲೋಚನೆಗಳಿಂದ ತೆಗೆದುಕೊಳ್ಳುವ ಪ್ರತಿಯೊಂದು ನಿರ್ಧಾರವು ಸರಿಯಾಗಿರುತ್ತದೆ ಎಂದು ನಾವು ಕಲಿತಿದ್ದೇವೆ. ನಾವು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡಾಗ ಅದು ನಮ್ಮಿಂದ ಸರಿಯಾದ ಕ್ರಮವಾಗುತ್ತದೆ. ಸರಿಯಾದ ಕ್ರಮವನ್ನು ತೆಗೆದುಕೊಂಡಾಗ ನಾವು ಸರಿಯಾದ ಫಲಿತಾಂಶವನ್ನು ಪಡೆಯುತ್ತೇವೆ. ಆದ್ದರಿಂದ ನಾವು ಸಂತೋಷವಾಗಿರುತ್ತೇವೆ. ಮತ್ತು ಈ ಸ್ಥಳದಲ್ಲಿ ನಮ್ಮ ಆಲೋಚನೆಗಳು ತಪ್ಪಾಗಿ ಉಳಿದಿದ್ದರೆ ನಾವು ತೆಗೆದುಕೊಳ್ಳುವ ನಿರ್ಧಾರಗಳು ಸಹ ತಪ್ಪಾಗುತ್ತವೆ ಮತ್ತು ತೆಗೆದುಕೊಂಡ ಕ್ರಮಗಳು ಸಹ ತಪ್ಪಾಗಿರುತ್ತವೆ. ಯಾವುದನ್ನು ದುಷ್ಕೃತ್ಯ ಎಂದು ಕರೆಯಲಾಗುತ್ತದೆ ಮತ್ತು ಆ ದುಷ್ಕೃತ್ಯಗಳಿಂದಾಗಿ ಫಲಿತಾಂಶವು ತಪ್ಪಾಗುತ್ತದೆ. ನಾವು ಪ್ರತಿಕೂಲ ಪರಿಣಾಮಗಳನ್ನು ಪಡೆದಾಗ ನಾವು ದುಃಖ ಮತ್ತು ಚಿಂತರಾಗಿ ಉಳಿಯುತ್ತೇವೆ. ಸ್ನೇಹಿತರೆ, ಗೌತಮ ಬುದ್ಧರು ಹೇಳಿದ್ದಾರೆ, ಕರ್ಮದ ಮಂತ್ರ ಸರಿಯಾದ ಕ್ರಿಯೆಯು ಸಂತೋಷವನ್ನು ನೀಡುತ್ತದೆ ಮತ್ತು ತಪ್ಪು ಕ್ರಿಯೆಯು ದುಃಖವನ್ನು ನೀಡುತ್ತದೆ ಎಂದು ಹೇಳಿದ್ದಾರೆ. ಹಾಯ್ ಫ್ರೆಂಡ್ಸ್, ಇಲ್ಲಿಯ ತನಕ ಈ ಎಲ್ಲ ಕಥೆಯನ್ನು ಕೇಳಿದ್ದೀರಾ. ಹಾಗಾದರೆ ನಿಮಗೊಂದು ಸಣ್ಣ ರಿಕ್ವೆಸ್ಟ್, ಈ ಕಥೆಯು ಇಷ್ಟವಾದರೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನಮ್ಮ ಚಾನಲನ್ನು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದೆ ಭೇಟಿಯಾಗೋಣ ಒಂದು ಒಳ್ಳೆಯ ಕಥೆಯ ಮೂಲಕ. ಧನ್ಯವಾದಗಳು.